ವೆಲ್ಕಮ್ ಗೆಳೆಯರೆ. ಇವತ್ತು ನಾವು ತಿಳ್ಕೊಬೇಕಾಗಿರೋ ಟಾಪಿಕ್ ಬಂದುಬಿಟ್ಟು ಅರ್ಥಕ್ವೇಕ್ ಅಂದರೆ ಕನ್ನಡದಲ್ಲಿ ಭೂಕಂಪನ. ಇದು ಮಾಗ್ಮಾ ಲಾವಾ ರಿಲೀಸ್ ಆಗೋದ್ರ ಮುಖಾಂತರ ಆಗುವಂಥ ಒಂದು ಸನ್ನಿವೇಶವನ್ನು ಅರ್ಥಕ್ವೇಕ್ ಅಂತಾರೆ. ಅರ್ಥಕ್ವೇಕ್ ಆಗೋ ಅಂದರೆ ಮೀನಿಂಗ್ ಬಂದುಬಿಟ್ಟು ಶೇಕಿಂಗ್ ಆಫ್ ದ ಅರ್ತ್ ಅಂತಂದು. ಇದು ಯಾವ ರೀತಿಯಲ್ಲಿ ಆಗುತ್ತಂದರೆ ಇದಕ್ಕೆ ಮುಖ್ಯ ಕಾರಣ ಬಂದುಬಿಟ್ಟು ಎನರ್ಜಿ ರಿಲೀಸ್ ಆಗೋದು. ಎಲ್ಲಿಂದ? ಭೂಮಿ ಒಳಗಡೆಯಿಂದ ರಿಲೀಸ್ ಆಗಬೇಕಾದ್ರೆ ಆಗುವಂಥ ಒಂದು ಕಂಪನವನ್ನು ಭೂಕಂಪನ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಅರ್ಥಕ್ವೇಕ್ ಅಂತಾರೆ. ಇದು ಎಲ್ಲ ಡೈರೆಕ್ಷನ್ನಲ್ಲೂ ಚಲಿಸುತ್ತೆ. ಫಾರ್ ಎಕ್ಸಾಂಪಲ್ ಅರ್ಥಕ್ವೇಕ್ ಬಂದುಬಿಟ್ಟು ಒಳಗಡೆ ಒಂದು ಥರ ಎನರ್ಜಿ ರಿಲೀಸ್ ಆಯ್ತು ಅಂತಂದರೆ ಅದು ಮೇಲುಗಡೆ ಮಾತ್ರ ಬರೋಲ್ಲ, ಕೆಳಗಡೆನೂ ಅಷ್ಟೇ ಇಂಟೆನ್ಸಿಟಿಯಿಂದ ಅಷ್ಟೇ ಮ್ಯಾಗ್ನಿಟ್ಯೂಡಿಂದ ಎಲ್ಲ ಕಡೆನೂ ವೇವ್ಸು ಚಲಿಸ್ತವೆ. ಓಕೆನಾ? ಹಾಗಿದ್ದರೆ ಅರ್ಥಕ್ವೇಕ್ ಬಂದುಬಿಟ್ಟು ಇದು ಅರ್ತ್ ಸರ್ಫೇಸ್ ಅಂದ್ಕೊಳ್ಳಿ. ಅರ್ತ್ ಸರ್ಫೇಸಲ್ಲಿ ಒಳಗಡೆ ಅದರ ಒಳಗಡೆ ಹೋದಾಗ ಇಲ್ಲಿ ರೆಡ್ ಕಲರ್ ಇದೆಯಲ್ಲ ಸ್ಟಾರ್ ರೂಪದಲ್ಲಿ, ಇದು ಬಂದುಬಿಟ್ಟು ಆಗಿರುವಂಥ ಒಂದು ಸ್ಥಳ, ಅರ್ಥಕ್ವೇಕ್ ಆಗಿರುವಂಥ ಸ್ಥಳ. ಆ ಪಾಯಿಂಟ್ನ ಏನಂತಾರೆ ಅಂದರೆ ಫೋಕಸ್ ಅಂತ ಕರೀತಾರೆ. ಫೋಕಸ್ ಇನ್ನೊಂದು ಹೆಸರು ಬಂದುಬಿಟ್ಟು ಹೈಪೋಸೆಂಟರ್. ಓಕೆನಾ? ಇಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಇಲ್ಲಿ ಎನರ್ಜಿ ರಿಲೀಸ್ ಆದಾಗ ಅರ್ತು ಫಾಲ್ಟ್ ಆಗುತ್ತೆ, ಅಂದರೆ ಅರ್ತು ಬಿರುಕು ಬಿಡುತ್ತೆ. ಬಿರುಕು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಅದು ಹೊರಗಡೆ ಲಾವಾರಸ ಚಿಮ್ಮುತ್ತೆ, ಮ್ಯಾಗ್ಮಾ. ಅದೇ ರೀತಿಯಲ್ಲಿ ಈ ರಿಲೀಸ್ ಆಗಿರುವಂಥ ಪ್ಲೇಸಿಂದ ನಿಯರೆಸ್ಟ್ ಇರುವಂಥ ಒಂದು ಪ್ಲೇಸು, ಸರ್ಫೇಸಲ್ಲಿರುವಂಥ ಪ್ಲೇಸ್ನ ಎಪಿ ಸೆಂಟರ್ ಅಂತ ಕೂಡ ಕರೀತಾರೆ. ಎಪಿ ಸೆಂಟರ್ ಬಂದುಬಿಟ್ಟು ಸರ್ಫೇಸಲ್ಲಿ ಫಸ್ಟು ಅದು ಈ ಮ್ಯಾಗ್ನೆಟ್ಯೂಡ್ ವೇವ್ಸ್ನ, ಸಿಸ್ಮಿಕ್ ವೇವ್ಸ್ನ ಫಸ್ಟು ಅನುಭವಿಸೋದು, ಎಕ್ಸ್ಪೀರಿಯೆನ್ಸ್ ಮಾಡೋದು ಎಪಿ ಸೆಂಟರ್ ಪಾಯಿಂಟಲ್ಲಿ. ಓಕೆನಾ? ಇಲ್ಲಿ ಬಂದುಬಿಟ್ಟು ಫೋಕಸ್ ಅಂದರೆ ಏನು ಅಂದರೆ ಎನರ್ಜಿ ರಿಲೀಸ್ ಆಗುವಂಥ ಒಂದು ಸ್ಥಳ. ಅದನ್ನು ಇನ್ನೊಂದು ಹೆಸರು ಬಂದುಬಿಟ್ಟು ಹೈಪೋಸೆಂಟರ್. ಅದಕ್ಕೆ ನಿಯರೆಸ್ಟ್ ಇರೋದು ಬಂದುಬಿಟ್ಟು ಎಪಿ ಸೆಂಟರ್. ಓಕೆನಾ? ಈ ಎಪಿ ಸೆಂಟರ್ ಬಂದುಬಿಟ್ಟು ಫಸ್ಟು ಸಿಸ್ಮಿಕ್ ವೇವ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡುತ್ತಿದ್ದು. ಓಕೆನಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದುಬಿಟ್ಟು ಡೆಪ್ತ್ ಆಫ್ ದ ಅರ್ಥಕ್ವೇಕ್ ಹೆಂಗೆ ಕಂಡುಹಿಡಿಬೇಕಂದ್ರೆ ಫೋಕಲ್ ಡೆಪ್ತ್ ಕಂಡುಹಿಡಿಬೇಕು ಮೇಯ್ನಾಗಿ. ಅಂದರೆ ಇಲ್ಲಿ 3 ಕ್ಯಾಟಗರಿಯಾಗಿ ಮಾಡಿದ್ದಾರೆ. ಫಸ್ಟ್ ಒನ್ ಬಂದುಬಿಟ್ಟು ಡೀಪ್ ಅರ್ಥಕ್ವೇಕ್ ಬಂದುಬಿಟ್ಟು 300 to 700 ಕಿಲೋಮೀಟ್ರ್ವರೆಗೆ ಇರುತ್ತೆ. ಇದು ರೇರಾಗಿ ಆಗುತ್ತೆ. ಅದು ಮತ್ತು ಡಿಸ್ಟ್ರಾಕ್ಟಿವ್ ಲೆವೆಲು ಫುಲ್ಲು ಕಡಿಮೆ ಇರುತ್ತೆ, ರೇರ್ಲಿ ಇರ್ತೈತಿ. ಅದೇ ಸೆಕೆಂಡ್ ಒನ್ ಬಂದುಬಿಟ್ಟು ಇಂಟರ್ಮೀಡಿಯೇಟ್ ಅಂದರೆ 60 to 300 ಕಿಲೋಮೀಟ್ರ್ವರೆಗೂ ಆಗುವಂಥ ಒಂದು ಪ್ಲೇಸ್ನ ಮಧ್ಯದಲ್ಲಿ ಆಗುವಂಥ ಒಂದು ಶೇಕಿಂಗ್ ಆಫ್ ದ ಅರ್ಥನ ಇದು ಇಂಟರ್ಮೀಡಿಯೇಟರಿ ಅಂತಾರೆ. ಥರ್ಡ್ ಬಂದುಬಿಟ್ಟು ಶಾಲೋ ಅಂದರೆ 60 ಕಿಲೋಮೀಟ್ರ್ ಸರ್ಫೇಸಿಂದ 60 ಕಿಲೋಮೀಟ್ರ್ ಮೇಲ್ಭಾಗದಲ್ಲೇ ಆಗುವಂಥ ಒಂದು ಕಂಪನವನ್ನು ಶಾಲೋ ಅರ್ಥಕ್ವೇಕ್ ಅಂತಲೂ ಕರೀತಾರೆ. ಇದು ಕಾಮನಾಗಿ ಆಗ್ತಾ ಇರುತ್ತೆ ಎಲ್ಲ ಕಡೆನೂ. ಇದು ಬಂದುಬಿಟ್ಟು ಜಾಸ್ತಿ ಡಿಸ್ಟ್ರಾಕ್ಟಿವ್ ಆಗಿರ್ತದೆ. ಓಕೆನಾ? ಇಲ್ಲಿ ಯಾಕಂದರೆ ನಿಯರೆಸ್ಟ್ ಟು ದ ಸರ್ಫೇಸ್ ಇರೋದ್ರಿಂದ ಜಾಸ್ತಿ ಡಿಸ್ಟ್ರಾಕ್ಷನ್ ಆಗುತ್ತೆ. ಡಿಸ್ಟ್ರಾಕ್ಷನ್ ಆಗೋದ್ರಿಂದ ಎಲ್ಲ ಡ್ಯಾಮೇಜ್ ಆಗಿ ಹ್ಯೂಮನ್ ಲೈಫ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಹಾಗಿದ್ದರೆ ಈ ಅರ್ಥಕ್ವೇಕ್ ಆಗೋದಕ್ಕೆ ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡ್ತವೆ ಅಂತಂದರೆ, ಫಸ್ಟ್ ಒನ್ ಬಂದುಬಿಟ್ಟು ಈ ಕೆಮಿಕಲ್ಲು ಅಥವಾ ನ್ಯೂಕ್ಲಿಯರ್ ಡಿವೈಸ್ಗಳನ್ನ ಎಕ್ಸ್ಪ್ಲೋಸ್ ಮಾಡೋದ್ರಿಂದ. ಓಕೆನಾ? ಲೈಕ್ ಬಾಂಬುಗಳು, ನ್ಯೂಕ್ಲಿಯರ್ ಬಾಂಬುಗಳಾಗಿರ್ಬೋದು, ಹೈಡ್ರೋಜನ್ ಬಾಂಬ್ ಆಗಿರ್ಬೋದು, ಆಟಮಿಕ್ ಬಾಂಬ್ ಆಗಿರ್ಬೋದು, ಇವೆಲ್ಲನೂ ಆಗೋದ್ರಿಂದ ಅರ್ಥಕ್ವೇಕ್ ಆಗುತ್ತೆ. ಸೆಕೆಂಡ್ ಒನ್ ಬಂದುಬಿಟ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಇಂಟೆನ್ಸ್ ಮೈನಿಂಗ್ ಮಾಡೋದ್ರಿಂದ, ಐರನ್ ಮೈನಿಂಗ್ ಆಗಿರ್ಬೋದು, ಕಾಪರು, ಗೋಲ್ಡು, ಡೈಮಂಡ್, ವಾಟ್ ಎವರ್ ಇಟ್ ಈಸ್ ಮೈನಿಂಗ್ ಮಾಡೋದ್ರಿಂದ ಅರ್ಥಕ್ವೇಕ್ ಆಗೋ ಸಂಭವ ಜಾಸ್ತಿ ಇದೆ. ಥರ್ಡ್ ಬಂದುಬಿಟ್ಟು ವಾಲ್ಕೆನಿಕ್ ಆ್ಯಕ್ಟಿವಿಟಿಯಿಂದ. ಇದು ಮೇಯ್ನ್ ನ್ಯಾಚುರಲ್ಲಾಗಿ ಆಗುವಂಥದ್ದು. ಇದು ಮೇಲಿನ ಎರಡು ಬಂದುಬಿಟ್ಟು ಮ್ಯಾನ್ ಮೇಡ್ ಮಾಡೋದು. ಓಕೆನಾ? ಫೋರ್ತ್ ಒನ್ ಬಂದುಬಿಟ್ಟು ಪ್ಲೇಟ್ ಟೆಕ್ಟಾನಿಕ್ಸ್ ಆ್ಯಕ್ಟಿವಿಟಿಯಿಂದ. ಆವಾಗ ರಾಕ್ಸು ಸ್ಲೈಡ್ ಆಗ್ತವೆ, ಮೇಲಿನ ಬೆಟ್ಟಗಳಿಂದ ಕೆಳಗಡೆ ಬೀಳ್ತವೆ. ಆವಾಗ ಪ್ಲೇಟ್ ಟೆಕ್ಟಾನಿಕ್ಸ್ ಆ್ಯಕ್ಟಿವಿಟೀಸ್ ಆಗೋದ್ರ ಮುಖಾಂತರನೂ ಅರ್ಥಕ್ವೇಕ್ ಆಗುತ್ತೆ. ಇದು 4ನೇದು. 5ನೇದು ಬಂದುಬಿಟ್ಟು ಲಾರ್ಜ್ ರಿಸರ್ವಾಯರ್ ಇಂಡ್ಯೂಸ್ಡ್ ಸ್ಟ್ರೆಸ್. ಅಂದರೆ ರಿಸರ್ವಾಯರಲ್ಲಿ ಭಾಳ ದೊಡ್ಡ ನೀರನ್ನು ಸ್ಟೋರ್ ಮಾಡಿಬಿಟ್ಟು ಆ ಪ್ಲೇಸಿಗೆ ಹೆಚ್ಚಿಗೆ ಸ್ಟ್ರೆಸ್ ಹಾಕಿದಾಗ ಅಲ್ಲಿನೂ ಅರ್ಥಕ್ವೇಕ್ ಆಗೋ ಸಂಭವ ಜಾಸ್ತಿ ಇದೆ. ಇವು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಅರ್ತ್. ನೆಕ್ಸ್ಟ್ ಬಂದುಬಿಟ್ಟು ಇವೆರಡರ ಮಧ್ಯೆ ಅಂದರೆ ಅರ್ಥಕ್ವೇಕ್ನ ಮೆಜರ್ ಮಾಡೋದು 2 ಟೈಪ್ಸಲ್ಲಿ ಮಾಡ್ತಾರೆ.
ಒಂದು ಬಂದುಬಿಟ್ಟು ಮರ್ಕಲೆ ಸ್ಕೇಲ್ ಮುಖಾಂತರ, ಎರಡು ಬಂದುಬಿಟ್ಟು ರಿಚರ್ಡ್ ಸ್ಕೇಲ್ ಮುಖಾಂತರ. ಈ ಮರ್ಕಲೆ ಸ್ಕೇಲ್ ಬಂದುಬಿಟ್ಟು ಹ್ಯೂಮನ್ ಲೈಫ್ ಮೇಲೆ ಎಷ್ಟು ಎಫೆಕ್ಟ್ ಆಗಿದೆ ಅರ್ಥಕ್ವೇಕಿಂದ ಅನ್ನೋದನ್ನ ಇಂಟೆನ್ಸಿಟಿನ ಅದು ಮೆಜರ್ ಮಾಡುತ್ತೆ. ಅದನ್ನು ಮರ್ಕಲೆ ಸ್ಕೇಲ್ ಯೂಸ್ ಮಾಡಿ ಮಾಡ್ತಾರೆ. ಇದು ಆದರೆ ಈ ರಿಚರ್ಡ್ ಸ್ಕೇಲಲ್ಲಿ ಬಂದುಬಿಟ್ಟು ಸಿಸ್ಮಿಕ್ ವೇವ್ಸು ಮತ್ತು ಎನರ್ಜಿ ಎಷ್ಟು ರಿಲೀಸ್ ಆಗಿದೆ ಅನ್ನೋದನ್ನ ಡಿಪೆಂಡ್ ಮಾಡ್ಕೊಂಡು ರಿಚರ್ಡ್ ಸ್ಕೇಲ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಇಲ್ಲಿ ಮರ್ಕೆಲೆ ಸ್ಕೇಲ್ ಬಂದುಬಿಟ್ಟು ಒಂದು ಅಬ್ಸರ್ವರ್ ಆಗಿ ಮಾಡ್ತದೆ. ಅಂದರೆ ಆಲ್ರೆಡಿ ಆಗಿರ್ತದೆ ಅರ್ಥಕ್ವೇಕು, ಬಂದು ಎಷ್ಟು ಡಿಸ್ಟ್ರಾಕ್ಷನ್ ಆಗಿದೆ, ಎಷ್ಟು ಹಾನಿಯಾಗಿದೆ ಅದರ ಕೆಟಗರಿ ಕೊಡ್ತದೆ, ಒಂದು ಅಬ್ಸರ್ವರ್ ಆಗಿರುತ್ತೆ. ಬಟ್ ಇಲ್ಲಿ ರಿಚರ್ಡ್ ಸ್ಕೇಲ್ ಬಂದುಬಿಟ್ಟು ಅದು ಆಗಬೇಕಾದ್ರೆ ಆಲ್ರೆಡಿ ಅಲ್ಲಿ ಇಟ್ಟಿರ್ಬೇಕು ಎಕ್ವಿಪ್ಮೆಂಟು. ಆ ಡಿವೈಸು ಸಿಸ್ಮಿಕ್ ವೇವ್ಸ್ನ ಮೆಜರ್ ಮಾಡಿ ಇಷ್ಟೇ ವೇವ್ ಆಗಿದೆ, ಇಲ್ಲಿ ಇಷ್ಟೇ ಇಷ್ಟೇ ಅರ್ಥಕ್ವೇಕ್ ಇಂಟೆನ್ಸಿಟಿ ಇದೆ, ಮ್ಯಾಗ್ನಿಟ್ಯೂಡ್ ಇದೆ ಅಂತಲೂ ಹೇಳ್ತತೆ. ಇಲ್ಲಿ ಇಂಟೆನ್ಸಿಟಿನ ಮೆಜರ್ ಮಾಡಿದ್ರೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ವೇವ್ಸ್ನ ಮೆಜರ್ ಮಾಡ್ತಾರೆ ರಿಚರ್ಡ್ ಸ್ಕೇಲಲ್ಲಿ. ಅದೇ ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಮರ್ಕೆಲೆ ಸ್ಕೇಲಲ್ಲಿ ರ್ಯಾಂಕಿಂಗು ಕೆಟಗರಿ ಬಂದುಬಿಟ್ಟು 1 to 12ವರೆಗೂ ಕೊಡ್ತಾರೆ. ಆಲ್ಮೋಸ್ಟ್ 12 ಎಲ್ಲೇನೂ ಆಗಿಲ್ಲ, ಮುಂದೆ ಆಗ್ಬೋದೇನೋ. ಒಟ್ಟು ಇದು ಹೆಚ್ಚಿಗೆ ಡಿಸ್ಟ್ರಾಕ್ಟಿವ್ ಆಗಿ ಇರ್ತತೆ. ಪಾಯಿಂಟ್ ಜಾಸ್ತಿ ಆದಂಗೆಲ್ಲನೂ ಕೆಟಗರಿ 1 ಇದ್ದರೆ ಕಮ್ಮಿ, 12 ಇದ್ದರೆ ಹೈಯೆಸ್ಟು. ಅದ್ರ ಮಧ್ಯದಲ್ಲಿ ಆಗ್ತಾ ಇರುತ್ತೆ. ಅದ್ರ ಎಷ್ಟು ಆಗಿದೆ ಅನ್ನೋದನ್ನು ಡಿಸ್ಟ್ರಾಕ್ಷನ್ ಮೆಜರ್ ಮಾಡಿ ಅದಕ್ಕೆ ರ್ಯಾಂಕಿಂಗ್ ಕೆಟಗರಿ ವೈಸು ನಂಬರ್ಸ್ ಕೊಡ್ತಾ ಹೋಗ್ತಾರೆ. ಬಟ್ ಇಲ್ಲಿ 1 to 10 ಆಂಪ್ಲಿಟ್ಯೂಡ್ವರೆಗೂ ಕೊಡ್ತಾರೆ. ಅಂದರೆ ಆಲ್ಮೋಸ್ಟ್ ಜಪಾನಲ್ಲಿ ಅಲ್ಲೆಲ್ಲ 6 to 7 ಇವೆಲ್ಲ ಕಾಮನ್ನಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ 3.0 ಇದು 2.0ಗಿನ್ನ ಗ್ರೇಟರ್ ದ್ಯಾನ್ ಎಷ್ಟು ಟೈಮ್ ಅಂದರೆ 10 times ಗ್ರೇಟರ್ ದ್ಯಾನ್ ಇರುತ್ತೆ. ಅಂದರೆ ಒಂದು ಕೆಟಗರಿ ಪಾಯಿಂಟಿಗಿನ್ನ ಸೆಕೆಂಡ್ ಕೆಟಗರಿ ಅಂದರೆ ನೆಕ್ಸ್ಟ್ ಕೆಟಗರಿ ಬಂದುಬಿಟ್ಟು 10 times ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಮರ್ಕೆಲೆ ಸ್ಕೇಲಲ್ಲಿ ಡಿಸ್ಟೆನ್ಸ್ನ ಫ್ರಮ್ ದ ಎಪಿಸೆಂಟ್ರಿಂದನೂ ಇದು ಯಾವುದೇ ರೀತಿ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಜಾಸ್ತಿ ದೂರ ಹೋದಂಗೆಲ್ಲ ಡಿಸ್ಟ್ರಾಕ್ಷನ್ನು ಡ್ಯಾಮೇಜ್ ಕಡಿಮೆ ಆಗ್ತಾ ಹೋದಂಗೆಲ್ಲ ಅಲ್ಲಿನೂ ಮೆಜರ್ ಮಾಡಿದರೆ ಕಂಪೇರ್ ಟು ದ ಎಪಿಸೆಂಟ್ರ್ನಲ್ಲಿ ಕಮ್ಮಿ ಇರುತ್ತೆ. ಆದರೆ ಇಲ್ಲಿ ಮರ್ಕೆಲೆ ಸ್ಕೇಲ್ ಆಯಿತು. ಇಲ್ಲಿ ರಿಚರ್ಡ್ ಸ್ಕೇಲಲ್ಲಿ ಬಂದುಬಿಟ್ಟು ಅರ್ಥಕ್ವೇಕ್ ಅನ್ನೋದು ಆ್ಯಸ್ ಎ ಓಲಾಗಿ ತಗೊಂತಾರೆ. ಈಗ ಎಲ್ಲೋ ಎಪಿಸೆಂಟ್ರಿಂದ ದೂರವಾಗಿ ಮೆಜರ್ ಮಾಡಿಬಿಟ್ಟು ಇಲ್ಲಿ ಆಗಿರುವಂಥ ಅರ್ಥಕ್ವೇಕ್ ಬಂದುಬಿಟ್ಟು ಬೇರೆ 2 ಮ್ಯಾಗ್ನಿಟ್ಯೂಡ್ ವೇವ್ಸು ಅಂತಂತ ಹೇಳೋಕ್ಕಾಗಲ್ಲ. ಅಲ್ಲಿ ಸೆಂಟ್ರಲ್ಲಿ ಎಷ್ಟಾಗಿದೆ ಅನ್ನೋದನ್ನ ಈ ಡಿಸ್ಟೆನ್ಸ್ನ ಅಳತೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಮೇಯ್ನಾಗಿ ಸೆಂಟ್ರ್ ಆ್ಯಸ್ ಎ ಓಲಾಗಿ ತಗೊಂಡು ಅದನ್ನು ಅರ್ಥಕ್ವೇಕ್ನ ಓಲಾಗಿ ಮೆಜರ್ ಮಾಡ್ತಾರೆ. ಆದರೆ ಇಲ್ಲಿ ಮರ್ಕೆಲೆ ಇಂಟೆನ್ಸಿಟಿ ಸ್ಕೇಲ್ ಬಂದುಬಿಟ್ಟು ಯಾವ್ಯಾವ ರೀತಿ ಫ್ಯಾಕ್ಟರ್ಸ್ ತಗೊತಾನೆ ಅಂದರೆ ಫಸ್ಟ್ನೇದು ಬಂದುಬಿಟ್ಟು ಟೋಟಲ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಎಷ್ಟಾಗಿದೆ. ಸೆಕೆಂಡ್ ಒನ್ ಬಂದುಬಿಟ್ಟು ಎಪಿಸೆಂಟ್ರಿಂದ ಎಷ್ಟು ದೂರದಲ್ಲಿದೆ. ಥರ್ಡ್ ಒನ್ ಬಂದುಬಿಟ್ಟು ಆ ಪ್ಲೇಸಲ್ಲಿರುವಂಥ ರಾಕ್ಗಳು ಎಷ್ಟು ಹೊಡೆತಕ್ಕೆ ಒಳಗಾಗಿದ್ದಾವೆ, ಯಾವ್ಯಾವ ರಾಕ್ ಇದ್ದಾವೆ, ಅಲ್ಲಿ ಯಾವ ಟೈಪ್ ರಾಕ್ ಇದ್ದಾವೆ ಅಂತಂದಾದರೆ. ಇನ್ನೊಂದು ಬಂದುಬಿಟ್ಟು ಡಿಗ್ರಿ ಆಫ್ ಕನ್ಸಾಲಿಡೇಷನ್ ಬಂದುಬಿಟ್ಟು ಆಗುತ್ತೆ. ಇದು ಮರ್ಕೆಲೆ ಇಂಟೆನ್ಸಿಟಿ ಸ್ಕೇಲು. ಹಾಗಿದ್ರೆ ಈಗ ಅರ್ಥಕ್ವೇಕ್ಸು ಪ್ರಪಂಚದಲ್ಲೇ ಎಲ್ಲೆಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದನ್ನ ನಾವು ತಿಳಿತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಈ ಪೆಸಿಫಿಕ್ ಓಷನ್ ಇದೆಯಲ್ಲ, ಪೆಸಿಫಿಕ್ ಓಷನ್ನಲ್ಲಿ ಓಕೆನಾ 65% ಆಫ್ ದ ಅರ್ಥಕ್ವೇಕ್ಸ್ ಇಲ್ಲೇ ಆಗ್ತವೆ ಪ್ರಪಂಚದಲ್ಲಿ. ಯಾಕೆ ಅಂದರೆ ಈ ಪೆಸಿಫಿಕ್ ಪ್ಲೇಟ್ ಅನ್ನೋದು ಅದ್ರ ಜೊತೆಗಿರುವಂಥ ಈ ಅಮೇರಿಕನ್ ಪ್ಲೇಟ್ ಜೊತೆಗೆ, ಸೌತ್ ಅಮೇರಿಕನ್ ಪ್ಲೇಟ್ ಜೊತೆಗೆ, ಏಷ್ಯನ್ ಪ್ಲೇಟ್ಸ್ ಜೊತೆಗೆ ಪ್ಲೇಟ್ ಟೆಕ್ಟಾನಿಕ್ ಆ್ಯಕ್ಟಿವಿಟೀಸ್ ಆಗ್ತಾ ಇರ್ತವೆ. ಅಂದರೆ ಒಂದಕ್ಕೊಂದು ಸರಿತಾ ಇರ್ತವೆ ಪ್ಲೇಟ್ಸು. ಅದು ಆ ಸಂದರ್ಭದಲ್ಲಿ ಅರ್ಥಕ್ವೇಕ್ಸು ಕ್ರಿಯೇಟ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಈ ರೆಡ್ ಲೈನ್ ಇದೆಯಲ್ಲ, ಈ ರೆಡ್ ಲೈನಲ್ಲಿ ಇರೋದೆಲ್ಲನೂ ಕನ್ವರ್ಜೆಂಟ್ ಅರ್ಥಕ್ವೇಕ್ ಝೋನ್ಸ್. ಅಂದರೆ ಒಂದ್ರ ವಿರುದ್ಧ ಒಂದು ಚಲಿಸ್ತಾ ಇರ್ತವೆ ಪ್ಲೇಟ್ಸು. ಆ ಟೈಮಲ್ಲಿ ಆಗಿರುವಂಥ ಒಂದು ಅರ್ಥಕ್ವೇಕ್ಗಳನ್ನ ಕನ್ವರ್ಜೆಂಟ್ ಅಂತ ಕರೀತಾರೆ. ಇಲ್ಲಿ ಅರ್ಥಕ್ವೇಕ್ಸ್ ಆಗ್ತಾ ಹೋಗ್ತವೆ. ಓಕೆನಾ. ಈ ಯೆಲ್ಲೋ ಕಲರ್ ಡಾಟ್ಸ್ ಇದ್ದಾವಲ್ಲ, ಯೆಲ್ಲೋ ಕಲರ್ ಡಾಟ್ಸ್ ಬಂದುಬಿಟ್ಟು ಪ್ರೆಸೆಂಟ್ ಆ್ಯಕ್ಟಿವ್ ಅರ್ಥಕ್ವೇಕ್ಸ್ ಅಂತಂದವು. ಓಕೆನಾ. ಅದೇ ರೆಡ್ ಕಲರ್ ಲೈನ್ ಬಂದುಬಿಟ್ಟು ಏನು ಕನ್ವರ್ಜೆಂಟ್ ಅರ್ಥಕ್ವೇಕ್ಸು. ಈ ಪ್ಲೇಟ್ಸು ವಿರುದ್ಧವಾಗಿ ಚಲಿಸೋದ್ರ ಮುಖಾಂತರ ಆಗುತ್ತೆ. ಅದೇನೇ ವೈಟ್ ಕಲರ್ ಇದೆಯಲ್ಲ, ಇದು ಡೈವರ್ಜೆಂಟು. ಅಂದರೆ ಒಂದರ ಒಂದು ದೂರ ಸೆಳೀತದೆ ಇನ್ನೊಂದು. ಓಕೆನಾ. ಇದನ್ನು ಡೈವರ್ಜೆಂಟ್ ಅಂತ ಕರೀತಾರೆ. ಇಲ್ಲಿ ಅರ್ಥಕ್ವೇಕ್ ಆಗ್ತಾ ಇರುತ್ತೆ. ಅಂದರೆ ಈ ಅಟ್ಲಾಂಟಿಕ್ ಓಷನ್ನಲ್ಲಿ
ಎಸ್ ಆಕೃತಿಯಲ್ಲಿರುವಂಥ ಅಟ್ಲಾಂಟಿಕ್ ಓಷನಲ್ಲಿ ಡೈವರ್ಜೆಂಟ್ ಅರ್ಥಕ್ವೇಕ್ಸ್ ಆಗ್ತಾ ಇರ್ತವೆ. ಡೈವರ್ಜೆಂಟ್ ಆಗಬೇಕಾದ್ರೆ ಒಂದರಿಂದ ಇನ್ನೊಂದು ಪ್ಲೇಟ್ ದೂರ ಸರಿಬೇಕಾದ್ರೆ ಇಲ್ಲಿ ಸಿ ಫ್ಲೋರ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ ಟೈಮ್ನಲ್ಲಿ ಒಳಗಿರುವಂಥ ಒಂದು ಎನರ್ಜಿ ರಿಲೀಸ್ ಆಗುತ್ತೆ. ರಿಲೀಸ್ ಆಗಬೇಕಾದ್ರೆ ಅಲ್ಲಿ ಅರ್ಥಕ್ವೇಕ್ಸ್ ಕ್ರಿಯೇಟ್ ಆಗ್ತವೆ. ಓಕೆನಾ? ಇದು ಅಟ್ಲಾಂಟಿಕ್ ರಿಡ್ಜ್ ಆಫ್ ಫೈರ್ ಅಂತ ಕರೀತಾರೆ. ಇಲ್ಲಿ ಬಂದುಬಿಟ್ಟು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರು ಬಂದುಬಿಟ್ಟು ಸರ್ಕ್ಯೂಮ್ ರಿಂಗ್ ಆಫ್ ಫೈರ್ ಅಂತ ಕೂಡ ಕರೀತಾರೆ. ಅದೇ ರೀತಿ ಈ ಆರೆಂಜ್ ಕಲರ್ ಇದ್ದಾವಲ್ಲ ಲೈನ್ಸು, ಇವು ಬಂದುಬಿಟ್ಟು ಟ್ರಾನ್ಸ್ಫರ್ ಪ್ಲೇಟ್ ಟೆಕ್ಟಾನಿಕ್ಸ್ ಆ್ಯಕ್ಟಿವಿಟೀಸ್ ಅಂತಂದು. ಅಂದರೆ ಒಂದ್ರ ಪಕ್ಕದಲ್ಲಿ ಒಂದು ಚಲಿಸ್ತವೆ. ಅಂದರೆ ಅದು ವಿರುದ್ಧನೂ ಅಲ್ಲ, ಅದರ ದೂರನೂ ಸರಿಯಲ್ಲ. ಅವು ಒಂದ್ರ ಪಕ್ಕ ಒಂದು ಪ್ಯಾರಲಲ್ಲಾಗಿ ಚಲಿಸೋದ್ರೂ, ಈ ಥರ ಒಂದು ಚಲಿಸಿದರೆ ಇನ್ನೊಂದು ಈ ಥರ ಚಲಿಸುತ್ತೆ. ಈ ಥರ ಚಲಿಸೋದ್ರಿಂದ ಇವು ಇಲ್ಲಿ ಅರ್ಥಕ್ವೇಕ್ ಆಗೋಂಥ ಸಂದರ್ಭ ಆಗುತ್ತೆ. ಓಕೆನಾ? ಇದನ್ನು ಟ್ರಾನ್ಸ್ಫರ್ ಪ್ಲೇಟ್ ಟೆಕ್ಟಾನಿಕ್ಸ್ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ. ಮೂರನೇದು ಬಂದುಬಿಟ್ಟು ಈ ಅಟ್ಲಾಂಟಿಕ್ ಓಷನಲ್ಲಿ ಬಂದುಬಿಟ್ಟು ಅಟ್ಲಾಂಟಿಕ್ ರಿಡ್ಜ ಈ ಮೌಂಟೇನ್ಸು ಇವೆಲ್ಲ ಇನ್ವಾಲ್ವ್ ಆಗ್ತವೆ. ಇಲ್ಲಿ ಪೆಸಿಫಿಕ್ಕಲ್ಲಿ ಬಂದುಬಿಟ್ಟು ನೋಡಿ, ಅಮೇರಿಕಾ, ಸೌತ್ ಅಮೇರಿಕಾ ಆಗಿರ್ಬೋದು, ನಾರ್ತ್ ಅಮೇರಿಕನ್ ಪ್ಲೇಟು, ನಾರ್ತ್ ಅಮೇರಿಕನಲ್ಲಿ ಕ್ಯಾಸ್ಕೇಡ್ ಆರ್ಕು, ಇಲ್ಲಿ MVD ಮತ್ತು CA ಆರ್ಕ್ ಆಗಿರ್ಬೋದು, ಇಲ್ಲಿ ಆಂಡಸ್ ಪರ್ವತಗಳಾಗಿರ್ಬೋದು, ಇಲ್ಲಿ ಕಂಚಾಟ್ಕರ್ ಆರ್ಕ್ ಆಗಿರ್ಬೋದು, ಜಪಾನೀಸ್ ಆರ್ಕ್ ಆಗಿರ್ಬೋದು, ಫಿಲಿಪೈನ್ ಪ್ಲೇಟ್ ಆಗಿರ್ಬೋದು, ಮತ್ತು ಅಲೆಟಿಯನ್ ಆರ್ಕ್ ಆಗಿರ್ಬೋದು, ಇವೆಲ್ಲನೂ ಇಲ್ಲಿ ಇನ್ವಾಲ್ವ್ ಆಗ್ತವೆ. ಅದೇ ರೀತಿಯಲ್ಲಿ ಪೆಸಿಫಿಕ್ಕಲ್ಲೂ ಆಯಿತು, ಅಟ್ಲಾಂಟಿಕ್ಕಲ್ಲೂ ಆಯಿತು. ಈಗ ಕಂಟಿನೆಂಟಲ್ ರಿಂಗ್ ಆಫ್ ಫೈರ್ ಬಂದುಬಿಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಭಾರತದಲ್ಲಿ ಹಿಮಾಲಯ ಪರ್ವತದಲ್ಲಿ ಕನ್ವರ್ಜೆಂಟ್ ಝೋನ್ ಇದೆ. ರೆಡ್ ಕಲರ್ ಇದೆ ನೋಡಿ, ಕನ್ವರ್ಜೆಂಟ್ ಝೋನ್ ಇದೆ. ಇದು ಹಿಮಾಲಯದಲ್ಲಿ ಆಗ್ತಾ ಇರುತ್ತೆ. ಕನ್ವರ್ಜೆಂಟ್ ಝೋನ್ ಅಂದರೆ ಒಂದ್ರ ವಿರುದ್ಧ ಒಂದು ಪ್ಲೇಟ್ ಚಲಿಸ್ತಾ ಇರುತ್ತದೆ. ಓಕೆನಾ? ಇಲ್ಲಿ ಟೋಟಲು 21% ಆಫ್ ದ ಕಾಂಟಿನೆಂಟಲ್ ರಿಡ್ಜ್ ಆಫ್ ಫೈರ್ಗಳು ಆಗ್ತಾ ಇರ್ತವೆ. ಇನ್ನು 65% ಇಲ್ಲಿ ಪೆಸಿಫಿಕ್ಕಲ್ಲಿ ಅಂತ ಹೇಳಿದ್ದೀನಿ. ಇನ್ನು ಉಳಿದಿರುವಂಥದ್ದು ಅಟ್ಲಾಂಟಿಕ್ ಓಷನಲ್ಲಿ ನಡೀತದೆ. ಇನ್ನು ಹಲವಾರು ಕಡೆ ನಡೀತದೆ. ಇಲ್ಲಿ ನೋಡಿ, ಇಲ್ಲಿ ಯುರೋಪ್ನಲ್ಲಿ ಬಂದುಬಿಟ್ಟು ಆಲ್ಪ್ಸ್ ಮೌಂಟೇನ್ ಪರ್ವತದಲ್ಲಿ, ಮತ್ತು ಮೆಡಿಟೇರಿಯನ್ ಸೀನಲ್ಲಿ, ಮತ್ತು ಗಲ್ಫ್ ಆಫ್ ಪರ್ಷಿಯಾದಲ್ಲಿನೂ ಆಗುತ್ತೆ. ಇದು ಕಂಟಿನ್ಯೂಟಿ ಇರುತ್ತೆ. ಯಾವಾಗಲೂ ಪ್ಲೇಟ್ ಅನ್ನೋದು ಒಂದು ಕಡೆ ಕ್ಲೋಸ್ ಆಗಿರಲ್ಲ. ಇದು ಒಂದು ಸರ್ಕ್ಯೂಟಾಗಿ ಒಂದು ಪ್ಲೇಟಿನ ಸುತ್ತ ನಡೀತಾ ಇರ್ತದೆ. ಇದು ಇಲ್ಲಿ ಪೆಸಿಫಿಕ್ ಓಷಿಯನಲ್ಲಿ ಮಾತ್ರ, ಈ ಪೆಸಿಫಿಕ್ ಓಷಿಯನ್ನು ಅಮೇರಿಕನ್ ಕಾಂಟಿನೆಂಟ್ಗಳಿಗೆ, ಸೌತ್ ಕಾಂಟಿನೆಂಟು ಮತ್ತು ನಾರ್ತ್ ಕಾಂಟಿನೆಂಟ್ಗೆ ಸಬ್ಡಕ್ಟ್ ಆಗ್ತಾ ಇರುತ್ತೆ. ಅಂದರೆ ಆ ಕಾಂಟಿನೆಂಟ್ ಸೌತ್ ಮತ್ತು ನಾರ್ತ್ ಅಮೇರಿಕಾದ ಪ್ಲೇಟ್ಗಳ ಕೆಳಗಡೆ ಇದು ಪೆಸಿಫಿಕ್ ಓಷಿಯನ್ ಪ್ಲೇಟು ಕೆಳಗಡೆ ಹೋಗ್ತಾ ಇರುತ್ತೆ. ಅದನ್ನು ಸಬ್ಡಕ್ಟ್ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಅರ್ಥಕ್ವೇಕ್ಗಳು ಸಂಭವಿಸ್ತವೆ. ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀವಿ. ಈಗ ನೆಕ್ಸ್ಟ್, ಈಗ ಭಾರತದಲ್ಲಿ ಸಿಸ್ಮಿಕ್ ಮ್ಯಾಪ್ ಮತ್ತು ಝೋನ್ಸ್ ಆಫ್ ಇಂಡಿಯಾದು ಏನೇನಿದೆ ಅಂತಂದರೆ ನೋಡಿ, ಇಲ್ಲಿ 4 ಕ್ಯಾಟಗರಿಯಾಗಿ ಡಿವೈಸ್ ಮಾಡಿದ್ದಾರೆ. ಫಸ್ಟ್ ಝೋನ್ ಬಂದುಬಿಟ್ಟು ರೆಡ್ ಕಲರಲ್ಲಿದೆ, ಝೋನ್ 5. ಇದು ವೆರಿ ಹೈ ಇಂಟೆನ್ಸಿಟಿ ಝೋನ್, ವೆರಿ ಹೈ ರಿಸ್ಕ್ ಝೋನ್ ಅಂತಲೂ ಕರೀತಾರೆ. ಇಲ್ಲಿ ಆಲ್ಮೋಸ್ಟ್ ಇಂಟೆನ್ಸಿಟಿ ಬಂದುಬಿಟ್ಟು 9ವರೆಗೂ ರೀಚ್ ಆಗುತ್ತಿದ್ದು, ಮತ್ತು ಅದಕ್ಕೂ ಜಾಸ್ತಿನೂ ರೀಚ್ ಆಗ್ಬೋದು. ಈ ನಮ್ಮ ಭಾರತದಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ, ಈ ಭಾರತದಲ್ಲಿ ರೆಡ್ ಕಲರ್ ಇದಾವಲ್ಲ, ಈ ರೆಡ್ ಕಲರ್ ಪ್ಯಾಚಸ್ ಬಂದುಬಿಟ್ಟು ಝೋನ್ 5 ಅಂತಂದು. ಫಾರ್ ಎಕ್ಸಾಂಪಲ್ಲು ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಓಕೆನಾ, ಉತ್ತರಾಖಂಡ, ನೆಕ್ಸ್ಟ್ ಬಂದುಬಿಟ್ಟು ಬಿಹಾರ್, ನೆಕ್ಸ್ಟು ನಾರ್ತ್ ಈಸ್ಟರ್ನ್ ಸ್ಟೇಟ್ಸು, ಅದೇ ರೀತಿ ಗಲ್ಫ್ ಆಫ್ ಕಚ್ಚು, ಗಲ್ಫ್ ಆಫ್ ಕಂಬತ್ತಿ ಗುಜರಾತಲ್ಲಿ, ಇವೆಲ್ಲನೂ ಝೋನ್ 5ಗೆ ಬರ್ತದೆ. ವೆರಿ ಹೈ ರಿಸ್ಕ್. ಇಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಎಷ್ಟು ಆಗ್ತದೆ ಅಂದರೆ 10% ಆಫ್ ದ ಅರ್ಥಕ್ವೇಕ್ ಇಲ್ಲಿ ಆಗ್ತಾ ಇರುತ್ತೆ. 10% ಭೂಮಿ ಇಲ್ಲಿ ಒಳಗೊಂಡಿರುತ್ತೆ. ಇದು ಬಂದುಬಿಟ್ಟು ಜಾಸ್ತಿ ಹಜಾರ್ಡಸ್ ಆಗಿನೂ ಇರ್ತೈತೆ. ನೆಕ್ಸ್ಟ್ ಬಂದುಬಿಟ್ಟು ಝೋನ್ 4 ಬಂದುಬಿಟ್ಟು ಹೈ ರಿಸ್ಕ್ ಇರ್ತತೆ. ಅಂದರೆ ಅದಕ್ಕೆ ಕಂಪೇರ್ ಮಾಡಿದರೆ, ವೆರಿ ಹೈ ರಿಸ್ಕ್ ಇರೋದು ಕಂಪೇರ್ ಮಾಡಿದರೆ ಇದು ಕಮ್ಮಿ ಇರುತ್ತೆ. ಆದ್ದರಿಂದ ಇದನ್ನು ಝೋನ್ 4ಗೆ ಹಾಕಿದ್ದಾರೆ. ಇಲ್ಲಿ ಇಂಟೆನ್ಸಿಟಿ ಬಂದುಬಿಟ್ಟು 8ವರೆಗೂ ಇಲ್ಲಿ ರೀಚ್ ಆಗುತ್ತೆ. ಓಕೆನಾ? ಇದು ಆರೆಂಜ್ ಕಲರ್ ಇದೆ ನೋಡಿ, ಇದು ಝೋನ್ 4. ಇವು ಹೈ ರಿಸ್ಕ್ ಇರುತ್ತೆ. ಅದೇ ಝೋನ್ 3 ಆದರೆ
ಮಾಡ್ರೇಟ್ ರಿಸ್ಕ್ ಇರುತ್ತೆ. ಇದು ಇಂಟೆನ್ಸಿಟಿ ಬಂದುಬಿಟ್ಟು ಅಪ್ ಟು ದ 8ವರೆಗೂ ಇರ್ತದೆ. ಅಲ್ಲಿ ಬಂದುಬಿಟ್ಟು 8 to 9, ಇಲ್ಲಿ ಅಪ್ ಟು ದ 8 ಇದ್ದರೆ ಅದು ಮಾಡ್ರೇಟ್. ಇಲ್ಲಿ ನೋಡಿ ಯೆಲ್ಲೋ ಕಲರ್ ಇದೆಯಲ್ಲ, ಯೆಲ್ಲೋ ಕಲರ್ ಇರುವಂಥ ಭಾಗವೆಲ್ಲ ಮಾಡ್ರೇಟ್ ರಿಸ್ಕ್ ಇರೋದು. ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ನೋಡಿ. ಪಂಜಾಬ್ ಆಗಿರ್ಬೋದು, ನೆಕ್ಸ್ಟು ಹರಿಯಾಣ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ, ಮಧ್ಯಪ್ರದೇಶ, ಒಡಿಶಾ, ವೆಸ್ಟ್ ಬೆಂಗಾಲು, ಗುಜರಾತು, ಮಹಾರಾಷ್ಟ್ರ, ಒಡಿಶಾ ಮತ್ತು ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಕೇರಳ, ಇವೆಲ್ಲನೂ ಸ್ವಲ್ಪ ಎಲ್ಲ ಆಗಿದೆ. ಈ ಯಾವುದು ಯೆಲ್ಲೋ ಕಲರ್ ಇರುವಂಥ ಝೋನ್ ಬಂದುಬಿಟ್ಟು ಮಾಡ್ರೇಟು. ಬಟ್ ಝೋನ್ 2 ಬಂದುಬಿಟ್ಟು ಲೋ ರಿಸ್ಕ್ ಇರುತ್ತೆ. ಇದು ಅಪ್ ಟು ದ 6 ಅಥವಾ ಅದಕ್ಕಿಂತ ಕಡಿಮೆನೂ ಇರ್ಬೋದು ಇಂಟೆನ್ಸಿಟಿ. ಇಲ್ಲಿ ಆಗ್ತದೆ. ಇಲ್ಲಿ ಬಂದುಬಿಟ್ಟು ಸ್ಕೈ ಬ್ಲೂ ಕಲರ್ ಇದೆ ನೋಡಿ, ಇದು ಬಂದುಬಿಟ್ಟು ಅಂದರೆ ಲೋ ರಿಸ್ಕ್. ಇಲ್ಲಿ ರಿಸ್ಕೇ ಇರಲ್ಲ, ಏನು ರಿಸ್ಕ್ ಇರಲ್ಲ, ಅಲ್ಲಿ ಆಗುವಂಥ ಸಂದರ್ಭನೂ ಕಡಿಮೆ ಇರುತ್ತೆ. ಇದು ನಮ್ಮ ಭಾರತದಲ್ಲಿ ಆಗಿರುವಂಥ ಒಂದು ಡಿವಿಷನ್ಸ್. ಮೇಯ್ನಾಗಿ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಮತ್ತು ನೋಡಿ ಇಲ್ಲಿ ಜಾರ್ಖಂಡ, ಛತ್ತೀಸ್ಗಢ, ಮತ್ತು ಒಡಿಶಾ, ಮತ್ತು ಬಿಹಾರ, ವೆಸ್ಟ್ ಬೆಂಗಾಲು, ಇಲ್ಲಿ ಉತ್ತರ ಪ್ರದೇಶ, ನೆಕ್ಸ್ಟ್ ರಾಜಸ್ಥಾನ, ಗುಜರಾತು, ಇವೆಲ್ಲನೂ ಸೇರ್ತವೆ ಇಲ್ಲಿ. ಆದ್ದರಿಂದ ಇಲ್ಲಿ ಜಾಸ್ತಿ ಆವರಿಸ್ಕೊಂಡೈತಿ ಇದು. ಆಲ್ಮೋಸ್ಟು ಇದು 40% ಆಫ್ ದ ಲ್ಯಾಂಡ್ ಇದೆ. ನೆಕ್ಸ್ಟು ಝೋನ್ 3 ಬಂದುಬಿಟ್ಟು 30% ಇದೆ. ಝೋನ್ 4 ಬಂದುಬಿಟ್ಟು ಆಲ್ಮೋಸ್ಟು 17.49% ಇದೆ. ಓಕೆನಾ. ಝೋನ್ 5 ಬಂದುಬಿಟ್ಟು 10.79% ಇದೆ. ಇಷ್ಟಕ್ಕೊಂದು ಲ್ಯಾಂಡ್ ಕವರ್ ಆಗಿದೆ ಒಂದೊಂದು ಝೋನಲ್ಲಿ. ಇದು ಇಂಡಿಯಾದಲ್ಲಾಗಿರುವಂಥ ಒಂದು ಸಿಸ್ಮಿಕ್ ಝೋನು. ಇದು 2002 ರಿಪೋರ್ಟ್ ಇದು. ಅಂದರೆ ನಮ್ಮ ಭಾರತದಲ್ಲಿ 59% ಆಫ್ ದ ಲ್ಯಾಂಡ್ ಇದೆಯಲ್ಲ, ಅದು ಸಿಸ್ಮಿಕ್ ಹಜಾರ್ಡ್ ಡ್ಯಾಮೇಜ್ ಝೋನ್ ಅಂತಲೂ ಕರೀತಾರೆ. ಈಗ ಮುಖ್ಯವಾಗಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಎಫೆಕ್ಟ್ ಆಫ್ ದ ಅರ್ಥಕ್ವೇಕ್ ಯಾವ್ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅರ್ಥಕ್ವೇಕಿಂದ ಅಂತಂದರೆ, ಫಸ್ಟ್ ಬಂದುಬಿಟ್ಟು ಡಿಫಾರ್ಮ್ಡ್ ಗ್ರೌಂಡ್ ಸರ್ಫೇಸ್ ಆಗುತ್ತೆ. ಸೆಕೆಂಡ್ ಬಂದುಬಿಟ್ಟು ಡ್ಯಾಮೇಜ್ಡ್ ಮ್ಯಾನ್ ಮೇಡ್ ಸ್ಟ್ರಕ್ಚರ್, ಮನುಷ್ಯರು ನಿರ್ಮಿಸಿರುವಂಥ ಒಂದು ಸ್ಟ್ರಕ್ಚರ್ಗಳು ಡ್ಯಾಮೇಜ್ ಆಗ್ತವೆ, ಬಿದ್ದೋಗ್ಬೋದು, ಒಡೆದೋಗ್ಬೋದು, ಕಂಪಿಸಿ ಎಲ್ಲನೂ ಅವು ಇರುವಂಥ ಒಂದು ಪರಿಸ್ಥಿತಿ ಕೆಟ್ಟದಾಗ್ಬೋದು. ಥರ್ಡ್ ಬಂದುಬಿಟ್ಟು ಲಾಸ್ ಆಫ್ ಹ್ಯೂಮನ್ ಆ್ಯಂಡ್ ಅನಿಮಲ್ ಲೈಫು, ಅಂದರೆ ಮನುಷ್ಯರು ಸತ್ತೋಗ್ಬೋದು, ಗಾಯಗಳಾಗ್ಬೋದು. ಅದೇ ರೀತಿ ಪ್ರಾಣಿಗಳು ಕೂಡ, ಎಲ್ಲ ಪ್ರಾಣಿಗಳು, ಸಸ್ಯಗಳು ಇಲ್ಲಾಗುತ್ತೆ. ಮತ್ತು ಫೋರ್ತ್ ಬಂದುಬಿಟ್ಟು ಡಿವ್ಯಾಸ್ಟಿಂಗ್ ಫೈರ್ಸ್, ಅಂದರೆ ಕಾಡ್ಗಿಚ್ಚಾಗೋದು, ಎಲ್ಲಂದ್ರೆಲ್ಲ ಫೈರ್ ಆಗೋದು, ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಒಡೆದೋಗೋದು. ಭಾಳ ಅರ್ಥಕ್ವೇಕ್ ಅಂದ್ರೇ ಡ್ಯಾಮೇಜ್ ಆಗುತ್ತೆ ಒಂದೇ ಸಲ. ನೆಕ್ಸ್ಟ್ ಫಿಫ್ತ್ ಬಂದುಬಿಟ್ಟು ಲ್ಯಾಂಡ್ ಸ್ಲೈಡ್ಸ್ ಆಗ್ತಾಯಿರ್ತವೆ. ಬೆಟ್ಟಗಳ ಪಕ್ಕದಲ್ಲಿರುವಂಥವ್ರು ಆಗಿರ್ಬೋದು, ಅವ್ರಿಗೆಲ್ಲ ಇವು ಭಾಳ ಹಾನಿ ಮಾಡ್ತವೆ. ಯಾಕಂದರೆ ದೊಡ್ಡ ದೊಡ್ಡ ಬೆಟ್ಟಗಳಿಂದ ದೊಡ್ಡ ದೊಡ್ಡ ಕಲ್ಲುಗಳು ಜಸ್ಟ್ ಒಂದು ಸಪೋರ್ಟಿವ್ ಆಗಿ ನಿಂತಿರ್ತಾವೆ. ಅವು ಏನಾದರೂ ಸ್ವಲ್ಪ ಹಿಂಗೆ ಶೇಕ್ ಆದ್ರೂ ಕೆಳಗೆ ಉರುಳಿ ಬಂದರೆ ಆ ರಭಸಕ್ಕೆ ಅಲ್ಲಿ ಕೆಳಗಿರುವಂಥ ಒಂದು ಭೂಮಿ ಎಲ್ಲ ಚೆದರಿ ಹೋಗ್ಬಿಡ್ತದೆ. ಅಲ್ಲಿರುವಂಥ ಜನಗಳು, ನಿವಾಸ ಕಟ್ಟಡಗಳೆಲ್ಲ ಬಿದ್ದೋಗ್ಬಿಡ್ತವೆ. ಫೋರ್ತ್ ಬಂದುಬಿಟ್ಟು ಫ್ಲಾಶ್ ಫ್ಲಡ್ಸ್ ಆಗ್ತವೆ ಮತ್ತು ಸುನಾಮೀಸ್ ಕ್ರಿಯೇಟ್ ಆಗ್ತವೆ. ಸುನಾಮೀಸ್ ಬಗ್ಗೆ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇವಾಗ ನೆಕ್ಸ್ಟ್ ಟಾಪಿಕ್ ಅದೇನೆ. ಫ್ಲಾಶ್ ಫ್ಲಡ್ ಇದ್ದಕ್ಕಿದ್ದಂಗೆ ಫ್ಲಡ್ ಆಗುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಡ್ಯಾಮ್ಗಳು ಹೊಡೆದೋಗ್ಬಿಟ್ಟು ಒಂದು ಸಲ ಫ್ಲಡ್ ಬರೋದು, ಅಥವಾ ಈ ಸುನಾಮಿಗಳು ಕ್ರಿಯೇಟ್ ಆಗೋದ್ರಿಂದ ಈ ಸುನಾಮಿಗಳು ಬಂದುಬಿಟ್ಟು ಈ ಕೋಸ್ಟಲ್ ಏರಿಯಾದಲ್ಲಿರೋಂಥ ಪ್ಲೇಸ್ಗಳಿಗೆ ಸಡನ್ನು ಫ್ಲಾಶ್ ಫ್ಲಡ್ ಕೊಟ್ಟೋದು, ಸುಮ್ಮನೆ ಒಂದೇ ಸಲ ನೀರು ಒಳಗಡೆ ನುಗ್ಗಿ ಎಲ್ಲ ಡೆಸ್ಟ್ರಾಯ್ ಮಾಡೋದು, ಅಲ್ಲಿರುವಂಥ ಒಂದು ಸಾಮಾನ್ಯ ಜೀವನವನ್ನು ಅಸ್ತವ್ಯಸ್ತ ಮಾಡೋದು ಆಗುತ್ತೆ. ಇಷ್ಟು ಡೈರೆಕ್ಟ್ ಅಥವಾ ಇಂಡೈರೆಕ್ಟಾಗಿ ಆಗುವಂಥ ಎಫೆಕ್ಟ್ಗಳು ಅರ್ಥಕ್ವೇಕಿಂದ. ನೆಕ್ಸ್ಟ್ ಆವಾಗಲೇ ಹೇಳ್ದಂಗೆ ಸುನಾಮಿ ಅಂತ ಹೇಳಿದೆ. ಸುನಾಮಿ ಅಂದರೆ ಏನು ಅಥವಾ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಅದು ಅನ್ನೋದನ್ನು, ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದು ನೋಡೋಣ. ಸುನಾಮಿ ಅಂದರೆ ಜಪಾನೀಸ್ ವರ್ಡಲ್ಲಿ ಇದನ್ನು ಹಾರ್ಬರ್ ವೇವ್ ಅಂತಲೂ ಕರೀತಾರೆ. ಇದು ಎಕ್ಸ್ಟ್ರೀಮ್ಲಿ ಲಾಂಗ್ ಲೆಂತನೂ ಇರ್ತತೆ. ಓಕೆನಾ. ಇದು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅಂತಂದರೆ ಅರ್ಥಕ್ವೇಕ್, ಪ್ರೈಮರಿಲಿ ಅರ್ಥಕ್ವೇಕಿಂದನೇ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಇದು ಸುನಾಮಿಗಳು. ಓಕೆನಾ. ಎಲ್ಲಿ ಇದು ಓಷಿಯನ್ ಕೆಳಗಡೆ ಆಗಿರುವಂಥ ಅರ್ಥಕ್ವೇಕ್ಗಳು ಇದ್ದಕ್ಕಿದ್ದಂಗೆ ಒಂದು ಎರಪ್ಟ್ ಆದಾಗ ಆ ರಭಸಕ್ಕೆ ಆ ವೇವ್ಸು ಬರ್ತವೆ ಸೀ ಫ್ಲೋರಿಂದ. ಓಕೆನಾ. ಅಂಡರ್ ವಾಟರ್ ವಾಲ್ಕೆನಿಕ್ ಎರಪ್ಷನ್ಸ್ ಆ್ಯಂಡ್ ಲ್ಯಾಂಡ್ ಸ್ಲೈಡ್ಸ್ ಕ್ಯಾನ್ ಆಲ್ಸೋ ಜನರೇಟೆಡ್ ಸುನಾಮೀಸ್. ಓಕೆನಾ. ಲ್ಯಾಂಡ್ ಸ್ಲೈಡ್ಸ್ ಕೂಡ
ಸಮುದ್ರದಲ್ಲಾಗುವಂಥ ಲ್ಯಾಂಡ್ಸ್ಲೈಡ್ ಮುಖಾಂತರನೂ ಸುನಾಮಿಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ನೋಡಿ, ಇಲ್ಲಿ ಸುನಾಮಿಗಳು ಯಾವ ರೀತಿ ಕ್ರಿಯೇಟ್ ಆಗ್ತವೆ ಅಂತಂದರೆ, ಇದು ಫಾರ್ ಎಕ್ಸಾಂಪಲ್ಲು ಸೀ ಫ್ಲೋರ್ ಅಂತಂದು ಅಂದ್ಕೊಳ್ಳಿ. ಸೀ ಫ್ಲೋರೇ ಇದು, ಓಕೆನಾ. ಸೀ ಫ್ಲೋರಲ್ಲಿ ಇಲ್ಲಿ ಅರ್ಥಕ್ವೇಕ್ ಆಯಿತು ಅಂತಂದರೆ ಒಂದೇ ಸಲ ವೇವ್ಸು ಮೇಲಕ್ಕೆ ಹೋಗ್ತವೆ. ವೇವ್ಸ್ ಮೇಲಕ್ಕೆ ಹೋಗಿರೋ ಅಲ್ಲೇ ಇರ್ತಾವ. ಆ ವೇವ್ಸ್ ನೋಡಿ ಇಲ್ಲಿ ಚಿಕ್ಕ ಚಿತ್ರದಲ್ಲಿ ಐತೆ ಯಾವ ರೀತಿ ಅರ್ಥಕ್ವೇಕ್ ಆದಾಗ ಇಲ್ಲಿ ಬಂದುಬಿಟ್ಟು ಸುನಾಮಿಗಳು ಯಾವ ರೀತಿ ಕ್ರಿಯೇಟ್ ಆಗ್ತಾವೆ ಚಿಕ್ಕ ಚಿತ್ರದಲ್ಲಿ ಗೊತ್ತಾಯ್ತಲ್ವಾ. ಇಲ್ಲಿ ನೋಡಿ, ಅರ್ಥಕ್ವೇಕ್ ಆದಾಗ ಹೈಯೆಸ್ಟ್ ಹೋಗ್ಬಿಡ್ತೈತೆ ವೇವ್ಸು. ಆ ವೇವ್ಸ್ ಬಂದುಬಿಟ್ಟು ಈ ಕೋಸ್ಟಲ್ ರೇಂಜಿಗೆ ಬಂದಾಗ ನೋಡಿ, ಕೋಸ್ಟಲ್ ರೇಂಜಲ್ಲಿ ಕೆಳಗಡೆ ಫ್ಲೋರು ಜಾಸ್ತಿ ಹೈಟಲ್ಲಿ ಸಾಲಿಡಾಗಿರ್ತೈತೆ. ಇದ್ದಕ್ಕಿದ್ದಂಗೆ ಜಂಪ್ ಮಾಡಿಬಿಡ್ತಾವೆ ಆ ವೇವ್ಸ್ ಬಂದಿರೋ ರಭಸದಲ್ಲಿ. ಆಲ್ಮೋಸ್ಟು ಹೆವಿ ಸ್ಪೀಡಲ್ಲಿರ್ತವೆ, 800 km/h ಇರ್ತವೆ. ಈ ಸ್ಪೀಡಲ್ಲಿ ಬಂದಾಗ ನೋಡಿ, ಮನೆಗಳಾಗಿರ್ಬೋದು, ಇಲ್ಲಿರುವಂಥ ಗಿಡ ಸಸ್ಯಗಳು, ಮನುಷ್ಯ ಪ್ರಾಣಿಗಳು ಏನೇ ಇದ್ರೂ ಏನು ಒಂದು ಸಲ ಮೇಲೆ ಹೋಗಿ ಕೊಚ್ಕೊಂಡು ಹೋಗ್ಬಿಡ್ತವೆ, ಎಲ್ಲ ಮನೆಯಲ್ಲಿ ನುಗ್ಗಿಬಿಡ್ತವೆ. ಅದನ್ನು ಇನ್ನೊಂದು ಹೆಸರಲ್ಲಿ ಫ್ಲಾಶ್ ಫ್ಲಡ್ ಅಂತಲೂ ಕರಿಬೋದು. ಇವು ಯಾವ ರೀತಿ ಕ್ರಿಯೇಟ್ ಆಗ್ತವೆ, ಯಾವ ರೀತಿ ಫ್ಲೋ ಆಗ್ತವೆ ಸುನಾಮಿಗಳು ಅಂತಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಫ್ಲೋ ಆಗ್ತವೆ. ಇಲ್ಲಿ ಇಂಟೆನ್ಸಿಟಿ ಜಾಸ್ತಿ ಆದಾಗ ಅರ್ಥಕ್ವೇಕ್ ಮೇಲಕ್ಕೆ ಬಂದಾಗ ವೇವ್ಸು ಮೇಲಕ್ಕೆ ಬಂದಿರೋ ವೇವ್ಸ್ ಅಲ್ಲೇ ಇರೋಲ್ಲ, ಮುಂದಕ್ಕೆ ಚಲಿಸ್ತವೆ. ಇವು ಬಂದುಬಿಟ್ಟು ಈ ಕೋಸ್ಟಲ್ ರೇಂಜಲ್ಲಿ ಲೈನಲ್ಲಿ ಫುಲ್ಲು ಜಂಪ್ ಮಾಡಿ ಎಲ್ಲನೂ ನೀರು ಆವರಿಸ್ಕೊಂತವೆ. ಇದು ಸುನಾಮಿಗಳು. ನೆಕ್ಸ್ಟು, ಸುನಾಮಿಗಳು ಆಗೋದಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ಅರ್ಥಕ್ವೇಕು ಮುಖ್ಯ ಕಾರಣ, ಮತ್ತು ಲ್ಯಾಂಡ್ಸ್ಲೈಡು ಆಗುತ್ತೆ. ಹಾಗಾದ್ರೆ ಎಲ್ಲ ಅರ್ಥಕ್ವೇಕುಗಳೂ ಸುನಾಮಿಗಳನ್ನ ಕ್ರಿಯೇಟ್ ಮಾಡ್ತಾವೆ ಅಂತಂದರೆ ಇಲ್ಲ, ಎಲ್ಲನೂ ಕ್ರಿಯೇಟ್ ಮಾಡಲ್ಲ. ಬಟ್ ಸುನಾಮಿ ಕ್ರಿಯೇಟ್ ಆಗೈತೆ ಅಂದ್ರೆ ಅರ್ಥಕ್ವೇಕಿಂದನೇ, ಅದಂತೂ ಖಚಿತ, ಓಕೆನಾ. ಇವು ಎಲ್ಲನೂ ಸಮುದ್ರದಲ್ಲಿ ಜಾಸ್ತಿ ಕ್ರಿಯೇಟ್ ಆಗುವಂಥ ಒಂದು ಅರ್ಥಕ್ವೇಕ್ನ ಸಂಬಂಧಪಟ್ಟಿರುತ್ತೆ. ಎಲ್ಲ ಓಷಿಯನ್ಗಳು ಈ ಸುನಾಮಿಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾವೆ. ಅಂದರೆ ಎಲ್ಲ ಓಷಿಯನ್ಗಳಲ್ಲಿ ಸುನಾಮಿಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ ಅರ್ಥಕ್ವೇಕ್ ಮಾಡೋದ್ರ ಮುಖಾಂತರ. ಫಾರ್ ಎಕ್ಸಾಂಪಲ್, ಅಟ್ಲಾಂಟಿಕ್ ಓಷನಲ್ಲಿ ಅಟ್ಲಾಂಟಿಕ್ ರಿಡ್ಜ್ ಆಫ್ ಫೈರ್ ಇರೋದ್ರಿಂದ ಆಗಿರ್ಬೋದು, ಪೆಸಿಫಿಕ್ಕಲ್ಲಾಗಿರ್ಬೋದು, ಇಂಡಿಯನ್ ಓಷಿಯನಲ್ಲಾಗಿರ್ಬೋದು, ಮತ್ತು ಆರ್ಕ್ಟಿಕ್ಕಲ್ಲಾಗಿರ್ಬೋದು, ಮತ್ತು ಸದರನ್ ಓಷಿಯನಲ್ಲಾಗಿರ್ಬೋದು, ಇಲ್ಲೆಲ್ಲನೂ ಎಕ್ಸ್ಪೀರಿಯೆನ್ಸ್ ಆಗೇ ಆಗ್ತದೆ ಸುನಾಮಿಗಳು. ಅದರಲ್ಲೂ ಪೆಸಿಫಿಕ್ಕಲ್ಲಿ ಜಾಸ್ತಿ ಈ ಸುನಾಮಿಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಯಾಕಂದರೆ ಅಲ್ಲೇ ಜಾಸ್ತಿ ಅರ್ಥಕ್ವೇಕ್ಗಳಾಗೋದ್ರಿಂದ ಅಲ್ಲಿ ಜಾಸ್ತಿ ಫ್ರೀಕ್ವೆಂಟಾಗಿ ಅಲ್ಲಿ ಸುನಾಮಿಗಳು ಆಗ್ತಾ ಇರ್ತವೆ. ಅದರಲ್ಲಿ ಆಫ್ ಶೋರ್ ಮತ್ತು ಕೋಸ್ಟಲ್ ಫೀಚರ್ಸಲ್ಲಿ ಬಂದುಬಿಟ್ಟು ಅವು ಸೈಜು ಮತ್ತು ಅದರ ಇಂಪ್ಯಾಕ್ಟ್ ಬಂದುಬಿಟ್ಟು ಸುನಾಮಿಗಳನ್ನ ಡಿಪೆಂಡ್ ಮಾಡ್ತವೆ. ಸುನಾಮಿ ವೇವ್ಸ್ ಎಷ್ಟು ಹೈಟ್ ಇದ್ದಾವೆ, ಎಷ್ಟಿದೆ ಅಂತಂದು ಅಲ್ಲಿರುವಂಥ ಆಫ್ ಶೋರು ಮತ್ತು ಕೋಸ್ಟಲಲ್ಲಿರುವಂಥ ಈ ಶಾಲೋ ಎಲ್ಲಿದ್ದರೆ ಫುಲ್ಲು ಜಾಸ್ತಿ ಇಂಟೆನ್ಸಿಟಿಯಿಂದ ಮೇಲಕ್ಕೆ ಜಂಪ್ ಮಾಡ್ತಾವೆ ಶಾಲೋ ಕೋಸ್ಟ್ ಲೈನಲ್ಲಿ. ಅದೇ ಒಂದೇ ಸಲ ಸಡನ್ನಾಗಿ ರಿಡ್ಜ್ ಥರ ಇದ್ದರೆ ಅಲ್ಲಿ ಜಾಸ್ತಿ ಜಂಪ್ ಮಾಡೋಕ್ಕಾಗಲ್ಲ, ಅಲ್ಲಿ ಬಂದು ಆ ವೇವ್ಸ್ ಅಲ್ಲೇ ತಡೆಗಟ್ತವೆ ಆಲ್ಮೋಸ್ಟು, ಓಕೆನಾ. ಇದಕ್ಕೆ ಮುಖ್ಯವಾಗಿ ಎಲ್ಲೆಲ್ಲ ಆಗ್ತವೆ ಅಂದರೆ ಈ ರೀಪ್ಸಲ್ಲಿ, ಬೇಗಳಲ್ಲಿ, ಮತ್ತು ಎಂಟ್ರೆನ್ಸ್ ಟು ದ ರಿವರ್ಗಳಲ್ಲಿ, ಈ ಅಂಡರ್ ಸಿ ಫೀಚರ್ಸು ಮತ್ತು ಸ್ಲೋಪ್ ಆಫ್ ದ ಬೀಚು, ಇಲ್ಲೆಲ್ಲ ಜಾಸ್ತಿ ಆಗ್ತಾ ಇರ್ತವೆ ಸುನಾಮಿಗಳು. ಮತ್ತು ಈ ಸುನಾಮಿಗಳು ಬಂದುಬಿಟ್ಟು ಅದರ ಹೈಟು ಸರ್ಫೇಸ್ಗಿನ್ನ ಕೆಲವು ಫೀಟ್ ಹೈಟಲ್ಲಿ ಇವು ಸುನಾಮಿಗಳು ಬರ್ತಾ ಹೋಗ್ತವೆ ಓಷಿಯನ್ನಲ್ಲಿ. ಬಟ್ ಸರ್ಫೇಸಿಗೆ ಬರೋಷ್ಟೊತ್ತಿಗೆ ಶಾಲೋ ಇದ್ದಾಗ ಒಂದೇ ಸಲ ಜಂಪ್ ಮಾಡಿಬಿಡ್ತಾವೆ. ಆವಾಗ ಹೈಟ್ ಇಂಕ್ರೀಸ್ ಆಗುತ್ತೆ, ಸಡನ್ನಾಗಿ ರ್ಯಾಪಿಡಾಗಿ ಇಂಕ್ರೀಸ್ ಆಗುತ್ತೆ, ಓಕೆನಾ. ಆ ಸಂದರ್ಭದಲ್ಲಿ ಆ ಸರ್ಫೇಸಲ್ಲಿರುವಂಥ ಒಂದು ಜೀವಿಗಳು ಯಾವೇ ಇರ್ಬೋದು, ಅಥವಾ ಮನೆಗಳು ಏನೋ ಕನ್ಸ್ಟ್ರಕ್ಷನ್ಸ್ ಇರ್ಬೋದು, ಎಲ್ಲನೂ ಡೆಸ್ಟ್ರಾಯ್ ಆಗ್ತಾ ಹೋಗ್ತವೆ. ಡಿಪೆಂಡಿಂಗ್ ಆನ್ ಅದು ಇಂಟೆನ್ಸಿಟಿ ಎಷ್ಟಿದೆ, ಎಷ್ಟು ಸ್ಪೀಡಲ್ಲಿ ಬರ್ತಾಯಿದೆ ಸುನಾಮಿ ಅನ್ನೋದು. ಆದರೆ ಇಲ್ಲಿ ಇವು ಸರ್ಫೇಸಿಂದ ಅಂದರೆ ಓಷಿಯನ್ ಸರ್ಫೇಸಿಂದ ಬಾಟಮ್ ಕಡೆ ಹೋದಂಗೆಲ್ಲನೂ ಇದ್ರ ಸ್ಪೀಡು ಮತ್ತು ಇಂಟೆನ್ಸಿಟಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ, ಓಕೆನಾ. ಈ ಜಾಸ್ತಿ ಆದಂಗೆಲ್ಲ ಒಳಗಡೆ ಜಾಸ್ತಿ ರಭಸದಿಂದ ಹೋಗ್ಬೇಕಾದ್ರೆ ಕೊಚ್ಕೊಂಡು ಹೋಗೋದಾಗಿರ್ಬೋದು, ಡೆಸ್ಟ್ರಾಯ್ ಆಗೋದು ಜಾಸ್ತಿ ಆಗುತ್ತೆ ಅನುಭವ. ಬಟ್ ಇಲ್ಲಿ ನೋಡಿ, ಕೋಸ್ಟ್ ಲೈನಿಗೆ ಜಾಸ್ತಿ ಅಟ್ಯಾಕ್ ಮಾಡುತ್ತಿದ್ದು, ಓಕೆನಾ, ಕಂಟಿನ್ಯೂಸ್ ಆಗಿ. ಇದು ಶಾರ್ಟರ್ ಡಿಸ್ಟೆನ್ಸ್ ಕ್ರಿಯೇಟಿಂಗ್ ದ ಡಿಸ್ಟ್ರಾಕ್ಟಿವ್. ಅಂದರೆ ಇವು ಕೋಸ್ಟ್ ಲೈನ್ನಲ್ಲಿ ಅಲ್ಲಿಂದ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 4-5 ಮ್ಯಾಕ್ಸಿಮಮ್ ಒಂದು 10 ಕಿಲೋಮೀಟ್ರ್ ಒಳಗಡೆ ಏನು ಫ್ಲಾಶ್ ಫ್ಲಡ್ ಆಗಿ ಡೆಸ್ಟ್ರಾಕ್ಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಪ್ರಾಣಿಗಳಿಗೆ. ಅಲ್ಲಿ ಲೈಫ್ ಥ್ರೆಟನಿಂಗ್ ವೇವ್ಸ್ಗಳನ್ನು ಹೊಂದುತ್ತವೆ. ಇಷ್ಟು ಬಂದುಬಿಟ್ಟು ಸುನಾಮಿಗಳದು.
ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಏನಾನ ಡೌಟ್ಸ್ ಇದ್ದರೆ, ಏನಾನ ರಿವ್ಯೂಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ನನಗೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಕ್ಲಾಸ್.